ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇತ್ತೀಚೆಗೆ ಬಳ್ಳಾರಿಯಲ್ಲಿ ಚೀಟಿ ಅವ್ಯವಹಾರ ನಡೀತಾ ಇದೆ. ಇವತ್ತೇನು ಜನಸಾಮಾನ್ಯ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಇವತ್ತು ಸಾಲ ಸಿಗದೇನೆ ಇವತ್ತು ದುಬಾರಿ ಹಣದಲ್ಲಿ ಇವತ್ತು ಚೀಟಿ ವ್ಯವಹಾರ ನಡೀತಾ ಇದೆ. ಇದರಲ್ಲಿ ಎಷ್ಟೋ ಜನ ಇವತ್ತು ಜನಗಳು ಮೋಸಕ್ಕೊಳಗಾಗ್ತಿದ್ದಾರೆ, ವ್ಯಾಪಾರಸ್ಥರು ಮೋಸಕ್ಕೊಳಗಾಗ್ತಿದ್ದಾರೆ. ಇದ್ರ ಬಗ್ಗೆ ಜಿಲ್ಲಾಡಳಿತ ಸೂಕ್ತ ಅವ್ರ ಮೇಲೆ ಕ್ರಮ ತಗೊಳ್ಳೋ ನಿಟ್ಟಿನಲ್ಲಿ ಇವತ್ತು ಮುಂದಾಗ್ಬೇಕಂತ ಹೇಳ್ತಾ ಇದೀವಿ. ಅದೇ ರೀತಿ ಇವತ್ತೇನು ಜನಸಾಮಾನ್ಯರಿಗೆ ಇವತ್ತು ಬ್ಯಾಂಕ್ಗಳಲ್ಲಿ ಸಹಕಾರ ಸಂಘಗಳಲ್ಲಿ ಇವತ್ತು ಈಸಿಯಾಗಿ ಇವತ್ತು ಸಾಲ ಸೌಲಭ್ಯಗಳು ಸಿಗೋ ತರ ಆಗ್ಬೇಕು. ಇದು ಸಿಗದೇ ಇರೋದ್ರಿಂದ ಇವತ್ತು ಜನರು ಕಷ್ಟ ಜೀವನಗಳ ಪರಿಸ್ಥಿತಿನ ಎದುರಿಸೋ ನಿಟ್ಟಿನಲ್ಲಿ ವ್ಯಾಪಾರ ಮಾಡೋ ನಿಟ್ಟಿನಲ್ಲಿ ವ್ಯವಹಾರ ಮಾಡೋ ನಿಟ್ಟಿನಲ್ಲಿ ಇವತ್ತು ಈ ತರ ಚೀಟಿ ವ್ಯವಹಾರಕ್ಕೆ ಹೋಗ್ತಾರೆ, ಅಲ್ಲಿ ಬಲಿ ಆಗ್ತಿದ್ದಾರೆ. ಇದರಿಂದ ಎಷ್ಟೋ ಜನಗಳಿಗೆ ತೊಂದರೆ ಆಗಿದೆ, ಎಷ್ಟೋ ಜನ ಲಾಸ್ ಆಗಿದ್ದಾರೆ. ಸೊ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕಂತ ನಾವು ಆಗ್ರಹಿಸ್ತಾ ಇದೀವಿ. ಅದೇ ರೀತಿ ಇವತ್ತು ಯಾವುದೇ ಒಂದು ಚೀಟಿ ವ್ಯವಹಾರ ಅದು ಅಧಿಕೃತವಾಗಿರಲ್ಲ, ಯಾವುದೇ ಒಂದು ಲೈಸೆನ್ಸ್ ಇರೋದಿಲ್ಲ, ಅನಧಿಕೃತವಾಗಿ ಎಷ್ಟೋ ಜನಗಳು ನಡೀತಾ ಇದೆ. ಅದಕ್ಕೂ ಸರ್ಕಾರ ಕಡಿವಾಣ ಹಾಕ್ಬೇಕು. ಒಂದು ಸರ್ಕಾರದಿಂದ ಲೈಸೆನ್ಸ್ ತಗೊಂಡು ಅಧಿಕೃತವಾಗಿ ಒಂದು ವ್ಯವಹಾರ ನಡೆಯೋ ತರ ಆಗ್ಬೇಕು. ಅದು ಯಾವ್ದು ನಡೀತಾ ಇದೆ ಇವತ್ತು ಈ ತರ ಚೀಟಿ ವ್ಯವಹಾರ ದಂಧೆ ಬಳ್ಳಾರಿಯಲ್ಲಿ ನಿಲ್ಬೇಕಂತ ಹೇಳಿ ಆಗ್ರಹಿಸ್ತಾ ಇದ್ವಿ. ಇತ್ತೀಚೆಗೆ ಪೇಪರ್ ಅಲ್ಲಿ ವರದಿ ಆಗಿದ ಪ್ರಕಾರ ವೆಂಕಟೇಶ್ ಎಂಬ ವ್ಯಕ್ತಿ ಇವತ್ತೇನು ಚೀಟಿ ವ್ಯವಹಾರದಲ್ಲಿ ಏನು ಇನ್ವಾಲ್ವ್ ಆಗಿದ್ದಾರೆ, ಅದಕ್ಕೆ ಸೂಕ್ತವಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು. SP ಆಗ್ಲಿ DC ಅವರು ಸಂಬಂಧಪಟ್ಟ ಇಲಾಖೆಯವರು ಅವ್ರ ಮೇಲೆ ಆಕ್ಷನ್ ತಗೋಬೇಕಂತ ಹೇಳಿ ಆಗ್ರಹಿಸ್ತಾ ಇದ್ವಿ. ಇವತ್ತೇನು ಬಳ್ಳಾರಿ ನಗರದಲ್ಲಿ ಚೀಟಿ ವ್ಯವಹಾರ ಒಂದು ದಂಧೆ ಆಗ್ಬಿಟ್ಟಿದೆ. ಇವತ್ತು ಈ ತರ ಒಂದು ಚೀಟಿ ವ್ಯವಹಾರಗಳು ನಡೀತಾ ಇದೆ. ಏನೋ ಇತ್ತೀಚೆಗೆ ಅರೆಸ್ಟ್ ಆಗಿರ್ತಕ್ಕಂಥ ವೆಂಕಟೇಶ್ ಅವ್ರ ಜೊತೆ ಸಾಕಷ್ಟು ಜನ ಸಾಲ ಸೂಲ ಮಾಡಿ ಸಣ್ಣ ಪುಟ್ಟ ಅಮೌಂಟ್ ನ ಕೂಡಿಕಣ ಮಾಡಿ ಅವ್ರಿಗೆ ಏನ್ ಚೀಟಿ ಕಟ್ಟಿದಾರಂತೆ, ಅವ್ರ ದುಡ್ಡು ವಾಪಸ್ ಇಸ್ಕೊಡೋ ತರ ಪೊಲೀಸ್ ಇಲಾಖೆ ಆಗ್ಬೇಕು. ಅದರಿಂದ ಇವತ್ತು ದುಡ್ಕೊಂಡು ತಿನ್ನೋಂಥ ಜನಗಳು ಇವತ್ತು ಬೀದಿಗೆ ಬೀಳೋ ಪರಿಸ್ಥಿತಿ ಆಗಿದೆ. ಇವತ್ತು ಇನ್ನೊಂದ್ ಕಡೆ ಇವತ್ತೇನೋ ಬ್ಯಾಂಕ್ಗಳಾಗಿರ್ಬೋದು, ಸಹಕಾರ ಸಂಘಗಳಾಗಿರ್ಬೋದು, ದಿನನಿತ್ಯ ವ್ಯಾಪಾರಸ್ಥಿಗೆ ಅವ್ರಿಗೆ ಅನುಕೂಲ ಆಗೋ ತರ ನಿಟ್ಟಿನಲ್ಲಿ ಸಾಲಗಳು ಒದಗಿಸೋ ತರಂತ ಒಂದು ವ್ಯವಸ್ಥೆ ಆದ್ರೆ ಇಂಥ ಒಂದು ಚೀಟಿ ವ್ಯವಹಾರ ಇದನ್ನ ಇವತ್ತು ಕಡಿವಾಣ ಹಾಕಕ್ ಸಾಧ್ಯ ಆಗುತ್ತೆ. ಅದನ್ನ ಆಗ್ಬೇಕಂತೇಳಿ ಸಂದರ್ಭದಲ್ಲಿ ನಾವು ಸಾರ್ವಜನಿಕವಾಗಿ ಆಗ್ರಹಿಸ್ತಾ ಇದೀವಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.